ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ವಾಂಗಿಬಾತ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇವಾಗ ವಾಂಗಿಬಾತ್ಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಉದ್ದುದಾಗಿ ನಾವು ಒಂದು ಬೌಲು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕ್ಯಾಪ್ಸಿಕಮ್ ಕೂಡ ಒಂದು ಅರ್ಧ ಬೌಲು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ವಾಂಗಿಬಾತ್ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನಂತರ ಹಸಿ ಬಟಾಣಿ, ಆಮೇಲೆ ಪುದೀನ ತೊಗೋಬೇಕು, ಒಂದು ಸ್ವಲ್ಪ ಪುದೀನ ನಾನು ತೊಗೊಂಡಿದ್ದೀನಿ. ನಂತರ ಕಸೂರಿ ಮೇಥಿ ಹಾಕೋದ್ರಿಂದ ವಾಂಗಿಬಾತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಖಾರಕ್ಕೆ ಅಚ್ಚ ಖಾರದ ಪುಡಿ, ನಂತರ ವಾಂಗಿಬಾತ್ ಪೌಡ್ರು, ಕರಿಬೇವು, ಕೊತ್ತಂಬರಿ, ಟೊಮ್ಯಾಟೊ, ನಂತರ ಒಣ ಕೊಬ್ಬರಿ ಹಾಕೋದ್ರಿಂದನೂ ಕೂಡ ವಾಂಗಿಬಾತು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ನಂತರ ಎಣ್ಣೆ, ನಾನು 2 ವಾಂಗಿನ ವಾಂಗಿ ಬದನೆಕಾಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈ ರೀತಿ ನೀರಲ್ಲಿ ನೆನೆಸೋದ್ರಿಂದ ಬೇಗ ಅವು ಕಪ್ಪಾಗಲ್ಲ. ಅದೇ ರೀತಿ 1.5 ಗ್ಲಾಸ್ ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಮಾಡೋದು ವಾಂಗಿಬಾತನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಕುಕ್ಕರ್ಗೆ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಸೂರಿ ಮೇಥಿಯನ್ನು ಹಾಕಬೇಕು. ಈ ಥರ ಎಣ್ಣೆ ಬಿಸಿ ಆದಾಗಲೇ ಅದಕ್ಕೆ ಹಾಕೋದ್ರಿಂದ ಎಣ್ಣೆಯಲ್ಲಿ ಅದರ ಫ್ಲೇವರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾವು ಕರಿಬೇವನ್ನು ಹಾಕೋದ್ರಿಂದನೂ ಕೂಡ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಘಮ ಕೊಡುತ್ತೆ, ಹಾಗೆ ಇರುತ್ತೆ. ನಂತರ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಹಾಕಿ ನಾವೇನು ಮಾಡಬೇಕು, ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿಯನ್ನು. ಎಲ್ಲ ತರಕಾರಿನೂ ಒಂದೇ ಟೈಮಲ್ಲಿ ಹಾಕ್ಬಿಟ್ರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ. ಆದ್ದರಿಂದ ಒಂದೊಂದು ತರಕಾರಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಇವಾಗ ಕಟ್ ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮನ್ನು ಸೇರಿಸ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ ಮೇಲೂ ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ವಾಂಗಿಬಾತು ಈಗ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮತ್ತೆ ಸ್ವಲ್ಪ ಫ್ರೈ ಆದಮೇಲೆ ಪುದೀನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಎಲ್ಲ ಒಂದೊಂದು ತರಕಾರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ವಾಂಗಿಬಾತು ತುಂಬ ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲೂ ನಾವು ಮಾಡ್ಬೋದು. ನಂತರ ನಾವು ಕಟ್ ಮಾಡಿರ್ತಕ್ಕಂಥ ಬದನೆಕಾಯನ್ನು ನಾವೇನು ಮಾಡಬೇಕು, ಹಾಕ್ಕೋಬೇಕು. ಕಟ್ ಮಾಡಿರ್ತಕ್ಕಂಥ ಬದನೆಕಾಯನ್ನು ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಸಿ ವಾಸನೆ ಹೋಗಬೇಕು, ಬದನೆಕಾಯಿದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಏನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಬಿಡಬೇಕು ಚೆನ್ನಾಗಿ ಅವು ಫ್ರೈ ಆಗೋವರೆಗೂ. ಆಮೇಲೆ ಇದಕ್ಕೆ ಒಣ ಕೊಬ್ಬರಿಯನ್ನು ಸೇರಿಸ್ಕೋಬೇಕು. ಈ ರೀತಿ ಒಣ ಕೊಬ್ಬರಿಯನ್ನು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಕೊನೆಗೆ ಇದ್ರದ್ದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಇನ್ನೂ ಕೂಡ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ, ಬೇಕಾದರೆ ಒಂದು ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ. ಈಗ ಕಟ್ ಮಾಡಿರ್ತಕ್ಕಂಥ ಟೊಮೆಟೊನ ನಾವು ಸೇರಿಸ್ಕೋಬೇಕು. ಮೊದಲೇ ಟೊಮೆಟೊ ಹಾಕೋಬಾರ್ದು. ಈ ಬದನೆಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಟೊಮೆಟೊ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಈ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ನಾವೇನು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಈ ಥರ ಎಣ್ಣೆ ಎಲ್ಲ ಸ್ವಲ್ಪದಾಗೆ ಬಿಟ್ಕೋತಾ ಇದೆ, ಒಗ್ಗರಣೆಯಲ್ಲಿ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ ಬಟಾಣಿಯನ್ನು ಸೇರಿಸ್ಕೋಬೇಕು. ಬಟಾಣಿನೂ ಕೂಡ ಎಲ್ಲ ಒಗ್ಗರಣೆಯಲ್ಲಿ ಹೊಂದ್ಕೋಬೇಕು.
ಇವಾಗ ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಎಷ್ಟು ಕ್ವಾಂಟಿಟಿ ಮಾಡ್ಕೋತಾ ಇದ್ದೀವೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಬಾಣಿಸ್ಕೊಂಡಾದ್ಮೇಲೆ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋಬೇಕು. ಇದಾದಮೇಲೆ ವಾಂಗಿಬಾತ್ ಪೌಡ್ರನ್ನು ನಾವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ, ನೀವು ಮನೇಲಿ ಮಾಡಿರೋದಿದ್ದರೆ ಮನೇಲಿ ಮಾಡಿರೋದು ಹಾಕ್ಕೋಬೋದು, ಇಲ್ಲ ನೀವು ಶಾಪಲ್ಲಿ ತೊಗೊಂಬಂದು ಹಾಕೋದಾದರೆ ಅದನ್ನು ತೊಗೊಂಬಂದು ನೀವು ಹಾಕ್ಬಹುದು. ಈ ಥರ ನಾವು ಖಾರದ ಪುಡಿ ಮತ್ತು ವಾಂಗಿಬಾತ್ ಪೌಡ್ರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಒಗ್ಗರಣೆಗೆ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಸ್ವಲ್ಪ ಹೊತ್ತು ನಾವೇನು ಮಾಡಬೇಕು, ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವೇನು ಮಾಡಬೇಕು, ಎಣ್ಣೆ ನೋಡಿ ಎಣ್ಣೆ ಈ ಥರ ಬಿಟ್ಕೊಳ್ಳೋವರೆಗೂ ನಾವೇನು ಮಾಡಬೇಕು, ಚೆನ್ನಾಗಿ ಹುರ್ಕೋಬೇಕು. ಇದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದನ್ನು ನಾವು ಪದೇ ಪದೇ ಏನು ಮಾಡ್ತಾ ಇರಬೇಕು, ಸೌಟಲ್ಲಿ ಇದು ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ನಾವು ನೀರನ್ನು ಹಾಕ್ಕೋಬೇಕು. ನಾನು 1.5 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸ್ಗೆ ಅದು ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. 1 ಗ್ಲಾಸ್ಗೆ 2 ಗ್ಲಾಸ್ ಅಂತೆ, ನಾನು 1.5 ಗ್ಲಾಸ್ಗೆ 3.5 ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡು ನಾನು ಏನು ಮಾಡಬೇಕು, ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ ಈ ಥರ ನಿಧಾನಕ್ಕೆ, ಅಂದರೆ ಸಿಮ್ಮನ್ನು ನಾವು ಸಿಮ್ಮಲ್ಲಿ ಇಟ್ಕೋಬಾರ್ದು. ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೋಬೇಕು. ಈ ಐ ಫ್ಲೇಮಲ್ಲಿ ಇಟ್ಕೊಂಡು ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬರೋವರೆಗೂ ನಾವೇನು ಮಾಡಬೇಕು, ವೆಯ್ಟ್ ಮಾಡಬೇಕು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಆವಾಗ ನಾವೇನು ಮಾಡಬೇಕು, ಈ ಥರ ಕುದಿ ಬಂದಾಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಈ ಥರ ಕುದಿಬೇಕಾದ್ರೇ ತುಂಬ ಘಮ ಘಮ ಅಂತ ಪರಿಮಳ ನಮಗಾಗಲೇ ಬರ್ತಾ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಕುದಿಯುವಾಗ ಏನು ಮಾಡಬೇಕು, ಈ ರೀತಿ ನಾವು ಚೆನ್ನಾಗಿ ಕುದಿಯುವಾಗ ಅಕ್ಕಿಯನ್ನು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ತರಕಾರಿನೇ ಒಂದು ಕಡೆ, ಇದನ್ನೇ ಒಂದು ಕಡೆ ಆಗಲ್ಲ. ಚೆನ್ನಾಗಿ ಕುದಿಯೋವಾಗ ಹಾಕೊಂಡ್ರೆ ಎಲ್ಲ ಕಡೆನೂ ಅಕ್ಕಿಲಿ ಎಲ್ಲ ಕಡೆನೂ ಕೂಡ ನಮ್ಮ ಮಸಾಲೆ ಹಿಡಿಯುತ್ತೆ. ಒಗ್ಗರಣೆ ಹಿಡ್ಕೊಂಡು ಈ ಥರ ತಿರುಗಿಸ್ಬೇಕು. ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ. ಮಸಾಲೆ ಒಂದು ಕಡೆ ಅಕ್ಕಿ ಒಂದು ಕಡೆ ಆಗಲ್ಲ. ಎಲ್ಲ ಮಸಾಲೆನೂ ಕೂಡ ಪ್ರತಿಯೊಂದು ಅನ್ನಕ್ಕೂ ಹಿಡಿಯುತ್ತೆ. ಇವಾಗ ಏನು ಮಾಡಬೇಕು, ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ನಾವು 2 ಅಥವಾ 3 ವಿಸಿಲನ್ನು ಕೂಗಿಸ್ಕೋಬೇಕು. 2 ಅಥವಾ ನೋಡಿ ಇವಾಗ ವಿಸಿಲ್ ಆಗ್ತಾಯಿದೆ. ಇವಾಗ ನಾನು 2 ವಿಸಿಲು ಕೂಗಿಸ್ಕೊಂಡೆ. ಇವಾಗ ವಿಸಿಲ್ ಬಿಟ್ಕೊಂಡಿದೆ. ನೋಡಿ ವಾಂಗಿಬಾತನ್ನು ತೆಗೆದು ನೋಡಿದರೆ ವಾವ್, ಸೂಪರಾಗಿ ವಾಸನೆ ಬರ್ತಾಯಿದೆ. ವಾಂಗಿಬಾತಂತೂ ಸಖತ್ತಾಗಿದೆ. ಟೇಸ್ಟು ನೋಡಿದ್ರೇ ಗೊತ್ತಾಗ್ತಾಯಿದೆ. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲೂ ಕೂಡ ಅನ್ನನೇ ಒಂದು ಕಡೆ ಒಂದು ಕಡೆ ಆಗಿ ತರಕಾರಿನೇ ಒಂದು ಕಡೆ ಆಗಿಲ್ಲ. ಕೆಳಗಿಂದ ಮೇಲ್ವರೆಗೂ ಕೂಡ ತರಕಾರಿ ಮತ್ತು ಅನ್ನ ಎರಡು ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಮೆತ್ತಗೆ, ತುಂಬ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಆ ಸ್ಟೈಲಲ್ಲೇ ವಾಂಗಿಬಾತು ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ರೆಸಿಪಿ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿದ ವಾಂಗಿಬಾತಂತೂ ತುಂಬ ಚೆನ್ನಾಗಿ ಬಂತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ಹಾಕ್ತೀನಿ. ನನಗೆ ಆಶೀರ್ವಾದ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ